ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋಸ್. ಇನ್ನು ಡೈಟ್ ವಿಷಯಕ್ಕೆ ಬರ್ತೀನಿ. ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಸಖತ್ತಾಗಿರುವಂಥ ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ಸರ್ಪ್ರೈಸ್ ಕೂಡ ಆಗುತ್ತೆ ಅಂತಲೇ ಹೇಳ್ಬೋದು. ಏನಪ್ಪ ವಿಷಯ ಅಂದರೆ ಈ ವಾರ ಡಬಲ್ ಎಲಿಮಿನೇಷನ್ ಇದೆ. ಅದರಲ್ಲೂ ಕೂಡ ಹೋಗ್ತಿರೋರು ನೇಮ್ಗಳನ್ನ ಕೇಳಿ ನಿಜವ್ರು ಎಲ್ಲರೂ ಕೂಡ ಶಾಕ್ ಆಗೇ ಆಗುತ್ತೆ. ಇಂಟ್ರೆಸ್ಟಿಂಗ್ ಆಗಿದೆ ಪ್ರೋಮೋ, ನೋಡ್ಕೊಬೋಣ. ಡೀಟೇಲ್ ಮಾತಾಡೋಣ ಬನ್ನಿ. ಸರ್ಪ್ರೈಸ್ ಎವಿಕ್ಷನ್ ಇದೆ ಇವಾಗ. ಸರ್ಪ್ರೈಸ್ ಹೋಗೋದು ಒಬ್ಬರಲ್ಲ, ಇಬ್ರು. ಸೇಫ್ ಆಗ್ತಿರೋ ಕೊನೆ ಕಂಟೆಸ್ಟೆಂಟ್ ಯವ್ವ. ಇಸ್ ರಜತ್. ಯು ಸೇಫ್. ನಿಮಗೆ 5 ನಿಮಿಷ ಕಾಲಾವಕಾಶ ಇದೆ. ರಕ್ಷಿತಾ, ಧ್ರುವಂತ್, ಪಾಪ. ನಾನು ಸತ್ಯ ಹೋಗ್ತಾ ಇದ್ದೀನಿ. ನೋ, ಇಲ್ಲ, ಮತ್ತೊಂದ್ಸತಿ ಬರ್ಲಿಕ್ಕೆ ಆಗಲ್ಲ. ತುಂಬ ನೋವಾಗಿದೆ. ಸಿಗ್ತೀನಿ. ಸೂಪರ್ ಸಂಡೇ ವಿತ್ ಸುದೀಪ ಇಂದು ರಾತ್ರಿ 9 ಗಂಟೆಗೆ. ನಮ್ಮ ಟೈಮ್ ಬಂದಾಗ ನಾವು ಹೋಗ್ತೀವಿ ಅಂತ ಹೇಳೋದು ತುಂಬ ಈಸಿ, ಆದರೆ ಹೋಗಬೇಕಾಗಿರುವಂಥ ಟೈಮ್ ಬಂದಾಗ ಹೋಗಬೇಕು ಅಂದರೆ ಸಿಕ್ಕಾಪಟ್ಟೆ ಕಷ್ಟ ಅಂತೂ ಆಗುತ್ತೆ. ಅದು ಕ್ಲಿಯರಾಗಿ ರಕ್ಷಿತಾ ಶೆಟ್ಟಿ ಅವರ ಮುಖದಲ್ಲಿ ಕಾಣಿಸ್ತದೆ ಅಂತಲೇ ಹೇಳ್ಬೋದು, ಅವ್ರ ಮಾತಲ್ಲೂ ಕೂಡ. ಏನಿಸುತ್ತೆ ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ. ಬಟ್ ನಿಮ್ಮೆಲ್ಲರೂ ಗೊತ್ತಿರುವ ಹಾಗೆ ಈ ವಾರ ವೋಟಿಂಗ್ ಲೈನ್ ಓಪನೇ ಇರಲಿಲ್ಲ. ಸೊ ನೋ ಎಲಿಮಿನೇಷನ್ ವೀಕು. ಇದೊಂದು ಪ್ರ್ಯಾಂಕ್ ಆಗಿರುತ್ತೆ. ಇದಾದ ಮೇಲೆ ಪಕ್ಕ ಇದೊಂದು ಸೀಕ್ರೆಟ್ ರೂಮ್ ಆಗುವಂಥ ಚಾನ್ಸ್ಗಳು ಕೂಡ ಇದೆ. ಯಾಕಂದರೆ ನಿಮಗೆ ಕ್ಲಿಯರಾಗಿ ಗೊತ್ತಾಗ್ತದೆ, ಪ್ರ್ಯಾಂಕ್ ಎಲಿಮಿನೇಷನ್ ಆಗಿದ್ದರೆ ಓಪನ್ ಮಾಡಿ ಆಚೆ ಕಳಿಸ್ತಾ ಇರಲಿಲ್ಲ. ಸೊ ಅಲ್ಲಿಗೆ ಸ್ಟಾಪ್ ಮಾಡೋರು. ಸೊ ಇಲ್ಲಿ ನೋಡಿದ್ರೆ ಏನೋ ಒಂದು ಸರ್ಪ್ರೈಸ್ ಇಟ್ಟಿದ್ದಾರೆ, ಆ ಟ್ವಿಸ್ಟ್ ಅಂತ ಕೂಡ ಹೇಳ್ತಾ ಇದ್ರು ತುಂಬ ಜನ. ಸೊ ಆ ರೀತಿ ನೋಡಿದ್ರೆ ಸೀಕ್ರೆಟ್ ರೂಮ್ ಫಿಕ್ಸ್ ಅಂತ ಅನಿಸಿದೆ. ನೋಡೋಣ ಇವತ್ತಿನ ಎಪಿಸೋಡ್ ಯಾವ ಥರ ಇರುತ್ತೆ ಏನು ಕತೆ ಅಂತ. ಆ್ಯಂಡ್ ಇದಾದಮೇಲೆ ಕೂಡ ತುಂಬ ವಿಷಯಗಳಾಗೋಂಥದ್ದಿದೆ. ಆ್ಯಂಡ್ ಇವಾಗ ನೀವು ಅಬ್ಸರ್ವ್ ಮಾಡಿದ್ರೆ ಅಲ್ಲಿ ಧ್ರುವಂತ್ ಅವ್ರು ಕೂಡ ಇದ್ದಾರೆ. ಆ್ಯಂಡ್ ಬಾಟಮ್ ಕರ್ಕೊಬಂದಿದ್ದಾರೆ ಧ್ರುವಂತ್ನ ಮತ್ತು ರಕ್ಷಿತಾ ಅವ್ರನ್ನ. ಆ್ಯಂಡ್ ರಜತ್ ಕೂಡ ಬಾಟಮ್ಲಿದ್ದಾರುವಂಥದ್ದು 3 ಜನ. ಈ 3 ಜನದಲ್ಲಿ ಇಬ್ಬರು ಎಲಿಮಿನೇಟ್ ಅಂತ ಬಂದಾಗ ಅದರಲ್ಲಿ ರಜತ್ನ ಸೇವ್ ಮಾಡಿ ಇವರಿಬ್ಬರನ್ನ ಕಳಿಸಿದ್ದಾರೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಗೈಸ್? ಇವಾಗ ತುಂಬ ಜನ ಕಳಿಸ್ಬೋದು, ಯಾಕೆ ರಕ್ಷಿತಾ ಶೆಟ್ಟಿ ಅವ್ರನ್ನೇ ಕಳಿಸುವಂಥ ಪ್ರಯತ್ನ, ಇದರಿಂದ ಹುಡುಗಿ ಕುಗ್ಗಲ್ವಾಗಿ ಅಂತ ಕೂಡ ಬರುತ್ತೆ. ಬಟ್ ಇಲ್ಲಿ ತುಂಬ ವಿಷಯಗಳು ಕೂಡ ಮ್ಯಾಟ್ರ್ ಆಗುತ್ತೆ. ಯಾಕಂದರೆ ಇಲ್ಲಿ ಗೇಮ್ನ ಇಂಟ್ರೆಸ್ಟಿಂಗ್ ಆಗಿ ಮಾಡೋದಕ್ಕೆ ಕೂಡ ತುಂಬ ನೋಡ್ತಾ ಇರ್ತಾರೆ ಬಿಗ್ ಬಾಸ್ ಅಂತಲೇ ಹೇಳ್ಬೋದು. ಇವಾಗ ನೀವು ಅಬ್ಸರ್ವ್ ಮಾಡಿ ಗೈಸ್, ಈ ಬಿಗ್ ಬಾಸ್ ಮನೆ ಅಂತ ಬಂದಾಗ ಈ ವಾರ ನಾಮಿನೇಟ್ ಅಂತ ಬಂದಿರುವಾಗ ಅಷ್ಟು ಜನದಲ್ಲಿ ಯಾರು ಸ್ಟ್ರಾಂಗ್ ಇದ್ದಾರೆ. ಆ್ಯಂಡ್ ಮೇನ್ ವಿಕೆಟ್ನೇ ಬಿಡಿಸ್ಬೇಕು ಅಂತಲೇ ನೋಡ್ತಾರೆ. ಅಂದರೆ ಮೇನ್ ವಿಕೆಟ್ ಹೋಗುತ್ತೆ ಅಂದಾಗಲೇ ಎಲ್ಲರೂ ಕೂಡ ಅಲ್ಲಿ ಶಾಕ್ ಆಗುವಂಥದ್ದು. ಯಾರೋ ಒಬ್ರು ಬೇರೆಯವ್ರು ಹೋದ್ರು ಅಂದರೆ ಬಿಡೋ ಹೋದ್ರು ಅಂತ ಅನ್ಕೋತಾರೆ. ಆದರೆ ಇವರು ಪಕ್ಕ ಇವ್ರು ಇರ್ತಾರೆ ಅಂತ ಅಂದ್ಕೊಂಡಿರ್ತಾರೆ ಎಷ್ಟೋ ಜನ. ಆಲ್ರೆಡಿ ತುಂಬ ಜನಕ್ಕೆ ಐಡಿಯಾ ಸಿಕ್ಕಿರುತ್ತೆ. ಗಿಲ್ಲಿಗೆ ಬಿಟ್ಟರೆ ರಕ್ಷಿತಾ ಶೆಟ್ಟಿ ಅವ್ರಿಗೇ ತುಂಬ ಚೆನ್ನಾಗಿ ಸಪೋರ್ಟ್ ಇರುವಂಥದ್ದು, ತುಂಬ ಜನಕ್ಕೆ ಗೊತ್ತಿರುತ್ತೆ ಅವಕ್ಕೆ ಅಲ್ಲಿರೋಂಥವ್ರಿಗೆ. ಸೊ ಹಿಂಗಿರಬೇಕಾದ್ರೆ ಖಂಡಿತವಾಗ್ಲೂ ಇವರೇನಾದರೂ ಎಲಿಮಿನೇಟ್ ಆಗ್ತಾರೆ ಅನ್ನೋದಾಯಿತು ಅನ್ನೋದಾದರೆ ಖಂಡಿತವಾಗ್ಲೂ ಶಾಕ್ ಆಗೇ ಇರುತ್ತೆ. ಮತ್ತು ಇಲ್ಲಿ ತುಂಬ ಜನಕ್ಕೆ ಗೊಂದಲ ಕೂಡ ಬರುತ್ತೆ. ಯಾಕಂದರೆ ರಕ್ಷಿತಾ ಶೆಟ್ಟಿ ಅವರು ಕೂಡ ನನಗೆ ಫ್ಯಾನ್ ಬೇಸ್ ಚೆನ್ನಾಗಿದೆ, ನಮ್ಮ ಫ್ಯಾನ್ಗಳು ವೋಟ್ ಮಾಡ್ತಾರೆ ಹಾಗೆ ಅಂತ ಹೇಳ್ತಿರ್ತಿರು ಗೊತ್ತಾ. ಅದ್ರ ಜೊತೆಗೆ ಇವಾಗ ಬಿಗ್ ಬಾಸ್ ಮನೆ ಅಂತ ಬಂದಾಗ ನಿಮ್ಮೆಲ್ಲರೂ ಗೊತ್ತಿರೋ ಹಾಗೆ ತುಂಬ ಚೆನ್ನಾಗಿ ಟಾಸ್ಕ್ಗಳನ್ನ ಆಡ್ತಾಯಿದ್ದಾರೆ, ಗೆದ್ದಿದ್ದಾರೆ. ಜೊತೆಗೆ ಮನೆಯವ್ರ ಜೊತೆ ಎಲ್ಲರ ಜೊತೆ ಬೆರೀತಾ ಇದ್ದಾರೆ. ಆ್ಯಂಡ್ ವಾಯ್ಸ್ ರೈಸ್ ಮಾಡ್ತಾರೆ, ಕಾಣಿಸ್ಕೋತಾರೆ. ಆ್ಯಂಡ್ ಅಡುಗೆ ಆಗ್ಬೋದು, ಡಿಪಾರ್ಟ್ಮೆಂಟಲ್ಲಿ ಕಾಣಿಸ್ಕೊಳ್ಳೋ ರೀತಿ ಆಗ್ಬೋದು, ಪ್ರತಿಯೊಂದು ಕೂಡ ಚೆನ್ನಾಗಿದೆ. ಇಂಥ ಸ್ಪರ್ಧಿನೇ ಹೋಗ್ತಾರೆ ಅಂತ ಅಂದ್ಕೊಂಡ್ರೆ ನಾವು ನಿಜವಾಗ್ಲೂ ಸೇಫ್ ಇದ್ದೀವ ಇಲ್ಲಿ, ನಾಳೆ ನಾವು ಕೂಡ ಹೋಗ್ಬೋದು ಅನ್ನೋ ಒಂದು ಥಾಟ್ ಬಂದೇ ಬರುತ್ತೆ. ಸೊ ಈ ಕಾರಣದಿಂದ ರಕ್ಷಿತಾ ಶೆಟ್ಟಿ ಅವ್ರನ್ನ ಚೂಸ್ ಮಾಡಿದ್ದಾರೆ. ಇದಾದಮೇಲೆ ಧ್ರುವಂತ್. ಯಾಕೆ ಧ್ರುವಂತ್ ಅಂತ ಕೂಡ ತುಂಬ ಜನಕ್ಕೆ ಕ್ವಶನ್ ಬರ್ಬೋದು. ಯಾಕಂದರೆ ಇಲ್ಲಿ ಒಂದು ಶಾಕಿಂಗ್ ಅನ್ನೋ ಜೊತೆಗೆ ಇಲ್ಲಿ ಇನ್ನೊಂದು ಒಬ್ಬರು ಇರ್ತಾರಲ್ಲ ಜೊತೆಲಿ. ಸೊ ಅವ್ರು ಹೋಗ್ಬೋದು ಅಂತ ಅನಿಸ್ಬೇಕಲ್ವ, ಅದು ರಿಯಲ್ ಅಂತ ಅನಿಸ್ಬೇಕಲ್ವ. ಯಾಕಂದ್ರೆ ಇಬ್ಬರು ಸ್ಟ್ರಾಂಗ್ ಇರೋರ್ನ ಯಾರೋ ಕಳಿಸ್ಬಿಟ್ರೆ, ಇವಾಗ ರಕ್ಷಿತಾ ಜೊತೆ ಗಿಲ್ಲಿ ಕಳಿಸಿದ್ರೆ ಆಗುತ್ತೆ, ಅಥವಾ ಬರೀ ಗಿಲ್ಲಿನೇ ಕಳಿಸಿರ ಆಗ್ತಿತ್ತಾ? ಈ ರಕ್ಷಿತಾ ಜಾಗದಲ್ಲಿ ಗಿಲ್ಲಿ ಇದ್ದಿದ್ರೆ ಒಪ್ಕೋತಿರ ಯಾರು? ಇಲ್ಲ ಅವ್ರಿಗೆ ಅನುಮಾನ ಬಂದುಬಿಡ್ತಿತ್ತು. ಅದು ಬಿಟ್ಟು ಬೇರೆಯವರೆಲ್ಲ ನೋಡಿದ್ರೆ ಬಿಡು ಹೋಗ್ಬೋದೇನೋ ಅಂತ ಅನ್ಸ್ಬಿಡುತ್ತೆ. ಸೊ ಈ ರೀತಿ ಎಲ್ಲ ಕ್ಯಾಲ್ಕುಲೇಷನ್ ಇಟ್ಕೊಂಡೆ ಈ ಥರ ಮಾಡಿರ್ತಾರೆ. ಸೊ ಇದೊಂದು ಒಳ್ಳೆ ಸ್ಟ್ರಾಟಜಿ ಅಂತ ಕೂಡ ಹೇಳ್ಬೋದು. ಜೊತೆಗೆ ಧ್ರುವಂತ್ ಅಂತ ಬಂದಾಗ ರಕ್ಷಿತಾ ಶೆಟ್ಟಿ ಅಣ್ಣ ತಂಗಿ ಇವರಿಬ್ಬರ ಮಧ್ಯ ತುಂಬ ವಿಷಯಗಳನ್ನ ನಡೀತಾ ಇದೆ, ನಿಮ್ಗೆ ನೋಡಿದ್ದೀರಾ. ಸೊ ಅದರಲ್ಲೂ ಕೂಡ ರಕ್ಷಿತಾ ಶೆಟ್ಟಿ ಅವ್ರ ವಿಷಯದಲ್ಲಿ ಧ್ರುವಂತ್ ಸಿಕ್ಕಾಪಟ್ಟೆ ಒಪಿನಿಯನ್ಗಳನ್ನ ಹೇಳಿದ್ದಾರೆ ಅಂತಲೇ ಹೇಳ್ಬೋದು. ಜೊತೆಗೆ ಈ ಬಿಗ್ ಬಾಸ್ ಮನೇಲಿ ಇವಾಗ ಒಂದು ಬಿಗ್ ಬಾಸ್ ಅವ್ರ ಕಡೆ ಆ ಥರ ನೋಡಿದ್ರೆ, ಇನ್ನೊಂದು ಕಡೆ ಅಂತ ನೋಡಿದಾಗ ಇವರಿಬ್ಬರನ್ನು ಕೂಡ ಸೀಕ್ರೆಟ್ ರೂಮ್ ಕಳಿಸೋದ್ರಿಂದ ಕೆಲವು ವಿಷಯಗಳು ಬದಲಾಗ್ಬೋದು ಅಂತ ಅನಿಸುತ್ತೆ. ಆ್ಯಂಡ್ ಜೊತೆಗೆ ನೀವು ಅಬ್ಸರ್ವ್ ಮಾಡಿದ್ರೆ ಧ್ರುವಂತ್ ಯಾವ ಥರ ಕ್ಯಾರೆಕ್ಟರ್ ಅಂದರೆ, ನೀವು ಅಬ್ಸರ್ವ್ ಮಾಡಿ ಅವ್ರು ಯಾರ ಜೊತೆ ಇರ್ತಾರೋ, ಅವ್ರು ಯಾರ ಜೊತೆ ಚೆನ್ನಾಗಿರ್ತಾರೋ ಅವ್ರ ಜೊತೆ ಫುಲ್ ಚೆನ್ನಾಗಿದ್ದು ಬಿಡ್ತಾರೆ. ಮತ್ತು ಬೇರೆಯವ್ರ ಬಗ್ಗೆ ಎಲ್ಲ ತುಂಬ ಮಾತಾಡ್ತಾರೆ. ಓಕೆನಾ? ಇವಾಗ ಸೀಕ್ರೆಟ್ ರೂಮ್ಗೆ ಹೋದ್ರು ಅಂದರೆ ಇಮ್ಯಾಜ್ ಮಾಡ್ಕೊಳ್ಳಿ, ರಕ್ಷಿತಾ ಶೆಟ್ಟಿ ಅವ್ರ ವಿಷಯದಲ್ಲಿ ಏನೆಲ್ಲ ಮಾತಾಡ್ಬೋದು ಅವರು ರಕ್ಷಿತಾ ಶೆಟ್ಟಿ ಜೊತೆ ಬೇರೆಯವ್ರ ಬಗ್ಗೆ. ಸೊ ಇದ್ರ ಜೊತೆಗೆ ಅವ್ರು ಕುತ್ಕೊಂಡು ನೋಡ್ತಾ ಇರ್ತಾರೆ ಎಲ್ಲರನ್ನೂ ಅಂತ ಅಂದ್ಕೊಳ್ಳೋ. ಓಕೆನಾ? ಹಿಂಗಿರಬೇಕಾದ್ರೆ ಅಲ್ಲಿರುವಂಥ ಮಾತುಗಳನ್ನ ಕೇಳಿ ಇವರೆಲ್ಲ ಯಾವ ಥರ ರಿಯಾಕ್ಷನ್ ಕೊಡ್ಬೋದು, ಯಾವ ಥರ ಮಾತಾಡ್ಬೋದು, ಮುಂದಿನ ದಿನಗಳಲ್ಲಿ ಇವ್ರ ಆಟ ಯಾವ ಥರ ಎಲ್ಲ ಬದಲಾಗ್ಬೋದು. ಇದು ಸಕ್ಕತ್ತಾಗಿರುತ್ತೆ. ಯಾಕಂದರೆ ನೀವು ಒಂದು ಸಿಕ್ಸ್ ಸೀಸನೋ ಅಥವಾ ಎಷ್ಟೋ ಸೀಸನ್ ಅನಿಸುತ್ತೆ ಗೊತ್ತಿಲ್ಲ ಅದು ನನಗೆ. ಒಳ್ಳೆ ಹುಡುಗ ಪ್ರಥಮ ಇದ್ರಲ್ಲ ಆ ಸೀಸನಲ್ಲಿ ಅವರು ಸೀಕ್ರೆಟ್ ರೂಮ್ಗೆ ಹೋಗಿದ್ರು, ಅವ್ರ ಜೊತೆ ಮಾಡ್ಲಿಕ್ಕೆ ಹೋಗಿದ್ರು, ಅವರಿಬ್ರಿಗೂ ಆಗ್ತಾನೆ ಇಲ್ಲ. ಸೊ ಸೇಮ್ ಅದೇ ರೀತಿ ಮಾಡಿದ್ರೆ ಅಂತ ಅನಿಸಿದೆ, ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಇದ್ರ ಜೊತೆಗೆ ಇಲ್ಲಿ ಇನ್ನೊಂದೇನಪ್ಪ ಅಂದರೆ, ಇವಾಗ ರಕ್ಷಿತಾ ಶೆಟ್ಟಿ ಅವರು ಈಗ ಸೀಕ್ರೆಟ್ ರೂಮ್ಗೆ ಹೋಗಿದ್ದಾರೆ. ಓಕೆನಾ? ಈ ಸೀಕ್ರೆಟ್ ರೂಮ್ಗೆ ಹೋದ್ಮೇಲೆ ಅಲ್ಲಿ ಎಲ್ಲ ವಿಷಯಗಳನ್ನು ನೋಡ್ತಾ ಇರ್ತಾರೆ. ಇವಾಗ ನೀವು ಅಬ್ಸರ್ವ್ ಮಾಡಿದ್ರೆ ಧ್ರುವಂತ್ ಕ್ಯಾರೆಕ್ಟರ್ ಆಗ್ಬೋದು ಮತ್ತು ರಕ್ಷಿತಾ ಶೆಟ್ಟಿ ಕ್ಯಾರೆಕ್ಟರ್ ಆಗ್ಬೋದು, ಅವೆರಡೂ ನೋಡಬೇಕಾಗುತ್ತೆ. ಈಗ ಧ್ರುವಂತ್ ಕ್ಯಾರೆಕ್ಟರ್ ಅಂತ ಬರೋಣ. ಧ್ರುವಂತ್ ಹೇಗೆ ಅಂದರೆ ಚೆನ್ನಾಗಿ ನೋಡ್ತಾರೆ, ಅಬ್ಸರ್ವ್ ಮಾಡ್ತಾರೆ, ಅದನ್ನು ತಗೊಂಡೋಗ್ಬಿಟ್ಟು ನೀಟಾಗಿ ಹಾಕ್ಕೊಡ್ತಾರೆ ಎಲ್ಲರ ಬಗ್ಗೆನೂ ಕೂಡ. ಓಕೆನಾ? ಇವಾಗ ಇವರು ಏನಾರು ಸೀಕ್ರೆಟ್ ರೂಮಿಂದ ಆಚೆ ಬಂದರು ಅಂತ ಅಂದ್ಕೋಣ. ಹಿಂಗೆ ಬಂದರೆ ಖಂಡಿತವಾಗ್ಲೂ ಏನಾಗುತ್ತೆ ಹೇಳಿ,
ತುಂಬ ಸಿಂಪಲ್. ಅಲ್ಲಿರೋಂಥ ಎಲ್ಲರಿಗೂ ಕೂಡ ಎಲ್ಲರ ಬಗ್ಗೆನೂ ಹಾಕ್ಕೊಡ್ತಾರೆ, ಅದೊಂದು ಆಗುತ್ತೆ. ಓಕೆನಾ. ಇದೇ ರಕ್ಷಿತಾ ಶೆಟ್ಟಿ ಅಂತ ಬಂದಾಗ ಅವ್ರ ಕ್ಯಾರೆಕ್ಟರ್ ಹೇಗೆ ಗೊತ್ತಾ, ಯಾವುದನ್ನೂ ಮುಚ್ಚಿಟ್ಕೊಳ್ಳೋ ಮನಸ್ಸಲ್ಲಿ ಎಲ್ಲನೂ ಕೂಡ ಆಚೆ ಆಗ್ತಾ ಇರ್ತಾರೆ ಅವಾಗ ಟೈಮ್ ಸಿಕ್ತಾಗ ತಕ್ಷಣ. ಓಕೆನಾ. ಸೊ ಹಿಂಗಿರ್ಬೇಕಾದ್ರೆ ಇವ್ರು ಯಾರ ಬಗ್ಗೆ ಯಾವ ಥರ ಮಾತಾಡ್ತಾರೆ, ಏನು ಕತೆ, ಆ್ಯಂಡ್ ಗಿಲ್ಲಿ ಯಾವ ಥರ ಮಾತಾಡ್ಬೋದು, ಕಾವ್ಯ ಯಾವ ಥರ ಮಾತಾಡ್ಬೋದು, ಸ್ಪಂದನ ಆಗ್ಬೋದು, ಧನುಷ್ ಆಗ್ಬೋದು, ಅಶ್ವಿನಿ ಕೂಡ ಆಗ್ಬೋದು, ಪ್ರತಿಯೊಬ್ಬರು ಯಾವ ಥರ ರಿಯಾಕ್ಟ್ ಮಾಡ್ತಾರೆ, ಹೋಗ್ತಾ ನಮ್ಮ ಬಗ್ಗೆ ಯಾರು ನಿಜವಾಗ್ಲೂ ಕೇರ್ ತೊಗೊಂಡ್ರು, ಮಾಳೋಣ ಯಾವ ಥರ ರಿಯಾಕ್ಷನ್ ಕೊಡ್ಬೋದು, ಮಾಳೋಣ ನಮ್ಮ ಬಗ್ಗೆ ಏನು ಮಾತಾಡ್ಬೋದು, ರಘುವಣ ಯಾವ ಥರ ಮಾತಾಡ್ಬೋದು, ಸೂರಜ್ ಯಾವ ಥರ ಮಾತಾಡ್ಬೋದು, ಇವೆಲ್ಲನೂ ಕೂಡ ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡಿ ಅವರಲ್ಲಿ ಏನಾದರೂ ಒಂದಿಷ್ಟು ಬದಲಾವಣೆ ಆಯಿತು ಅಥವಾ ಅಲ್ಲಿ ಬೇರೆ ಥರನೇ ಮಾತುಗಳು ಬಂತು ಅಂದರೆ ಖಂಡಿತವಾಗ್ಲೂ ರಕ್ಷಿತಾ ಶೆಟ್ಟಿಯವರು ಮತ್ತೆ ರಿಟರ್ನ್ ಬಂದಾಗ ಅದರಲ್ಲಿ ಈಗ ಬಿಗ್ ಬಾಸ್ ಮೇಲೆ ಆಟ ಆಡ್ಬೇಕಾದ್ರೆ ತುಂಬ ಆಟಗಳು ಬದಲಾಯಿಸ್ಬಿಡ್ತಾರೆ ಅಂತ ಅನ್ಸುತ್ತೆ. ಯಾಕಂದರೆ ಮುಖಕ್ಕೆ ಕೊಡದಂಗೆ ಮಾತಾಡ್ತಾರೆ. ಸೊ ಅದು ತುಂಬ ರಂಪಾಟಗಳು ಆಗ್ಬೋದು. ಆ್ಯಂಡ್ ಯಾವ ಥರ ಇವ್ರು ತೊಗೊಂಡು ಯಾವ ಥರ ಆಡ್ತಾರೆ ಅನ್ನೋದು ಕೂಡ ತುಂಬ ಮ್ಯಾಟ್ರ್ ಆಗುತ್ತೆ. ಇವರು ಪಾಸಿಟಿವ್ ತೊಗೊಂಡು ಪಾಸಿಟಿವ್ ಆಗಿ ಬೇರೆ ಥರನೇ ಒಂದು ಬೇರೆ ರಕ್ಷಿತಾ ಶೆಟ್ಟಿ ಅವ್ರ ಥರನೇ ಕಾಣಿಸ್ಕೊಂಡ್ರೆ ಒಳ್ಳೆಯದು. ಬಟ್ ಆ ವಿಷಯಕ್ಕೆ ಇವ್ರು ರಿಯಾಕ್ಟ್ ಮಾಡೋ ವಿಷಯದಲ್ಲಿ ಬೇರೆ ಥರ ರಿಯಾಕ್ಟ್ ಮಾಡಿಬಿಟ್ರೆ ಅದು ಕೂಡ ನೆಗೆಟಿವ್ ಕೂಡ ಆಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ತುಂಬ ವಿಷಯಗಳು ಡಿಪೆಂಡ್ ಆಗುತ್ತೆ. ಬಟ್ ಅವ್ರು ಯಾವ ಥರ ತಗೋತಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಬಟ್ ನನಗೆ ಕೇಳಿದ್ರೆ ಇಲ್ಲಿ ನಿಜವಾಗ್ಲೂ ಒಂದು ಒಳ್ಳೆ ಸೆಲೆಕ್ಷನ್ ಒಂದು ಸೀಕ್ರೆಟ್ ರೂಮ್ಗೆ ಅಂತ ಅನಿಸ್ತು. ಆ್ಯಂಡ್ ಪ್ರ್ಯಾಂಕ್ ಎಲಿಮಿನೇಷನ್ಗೂ ಕೂಡ ಅಂತಲೇ ಹೇಳ್ತೀನಿ. ಒಳ್ಳೆ ಕಾಂಬಿನೇಷನ್ ಮಾಡಿದ್ದಾರೆ. ಜೊತೆಗೆ ನಂಬೋದು, ಓಕೆ ಶಾಕಿಂಗ್ ಥರ ಇರುತ್ತೆ ಪಕ್ಕ ಅವ್ರಿಗೆಲ್ಲರಿಗೂ ಕೂಡ ನಂಬಕ್ಕೆ ಕಷ್ಟ ಆಗುತ್ತೆ, ಆದರೂ ನಂಬಬೇಕು ಅಂತ ಅನಿಸುತ್ತೆ. ಹಿಂಗೂ ಇರ್ಬೋದು ಅಂತ ಅನಿಸುತ್ತೆ. ಇವೆಲ್ಲನೂ ಇಟ್ಕೊಂಡು ಚೆನ್ನಾಗಿ ಮಾಡಿದ್ದಾರೆ. ಸೂಪರ್ ಅಂತ ಹೇಳ್ಬೋದು BBK ಟೀಮ್ ಅವರು. ನೋಡೋಣ ಯಾವ ಲೆವೆಲ್ಗೆ ಹೋಗುತ್ತೆ ಏನು ಕತೆ ಅಂತ. ಮತ್ತು ಈ ಪ್ರಮಾಣದ ಕೂಡ ಒಂದಿಷ್ಟು ವಿಷಯಗಳಿದೆ, ಒಂದಿಷ್ಟು ಜನದ ರಿಯಾಕ್ಷನ್ ಕೂಡ ಇದೆ. ಅದನ್ನು ನೋಡ್ತಾ ರಿಯಾಕ್ಷನ್ ಕೊಡ್ತಾ ಡೀಟೇಲ್ ಮಾತಾಡೋಣ ಬನ್ನಿ. ಸರ್ಪ್ರೈಸ್ ಎವಿಕ್ಷನ್ ಇದೆ ಇವಾಗ. ಎಲ್ಲರೂ ಕೂಡ ಸಿಕ್ಕಾಪಟ್ಟೆ ಶಾಕಲ್ಲಿದ್ದಾರೆ. ಅಯ್ಯಪ್ಪ. ಹೋಗೋದು ಒಬ್ಬರಲ್ಲ, ಇಬ್ರು. ಆ್ಯಂಡ್ ಇಲ್ಲಿ ರಿಯಾಕ್ಷನ್ ಬಂದಾಗ ಧ್ರುವ ಅಂತಂದು ಒಂದೇ ರಿಯಾಕ್ಷನ್ ಅವ್ರು ಹೋಗಕ್ಕೆ ರೆಡಿ ಇದ್ದಾರೆ. ನಿಮ್ಗೆ ಎಲ್ಲರೂ ಗೊತ್ತಿರೋ ಹಾಗೆ ತುಂಬ ವಾರದಿಂದ ಹೋಗ್ತೀನಿ ಅಂತಿದ್ರು. ಬಟ್ ರಜತ್ ಅವ್ರನ್ನ ಬಾಟಮ್ ತಂದಿರೋಂಥದ್ದು ಇದೆಯಲ್ಲ, ಅದೊಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ ಅಂತಲೇ ಹೇಳ್ಬೋದು. ಸೇಫ್ ಆಗ್ತಾರೋ ಕೊನೆ ಕಂಟೆಸ್ಟೆಂಟ್ ಈಸ್. ಆದರೂ ಕೂಡ ರಕ್ಷಿತಾ ಶೆಟ್ಟಿ ಅವರು ತಾವೇ ಸೇವ್ ಆಗ್ತೀರಿ ಅಂತ ಅಂದ್ಕೊಂಡಿರ್ತಾರೆ ಪಕ್ಕ ಆ ಟೈಮಲ್ಲಿ. ಬಿಕಾಸ್ ಅವ್ರಿಗೆ ಗೊತ್ತಿದೆ ನನಗೆ ಪ್ರೀತಿ ಸಿಗ್ತದೆ, ನನ್ನ ಜನ ಸಪೋರ್ಟ್ ಮಾಡೇ ಮಾಡ್ತಾರೆ, ವೋಟ್ ಮಾಡ್ತಾರೆ ಅಂತ. ಬಟ್ ಇವಾಗ ಈ ಮಾತು ಹೇಳಿದಾಗ ಸಿಕ್ಕಾಬಟ್ಟೆ ಶಾಕ್ ಆಗಿರುತ್ತೆ ಅವ್ರಿಗೆ. ರಜತ್ ಯು ಆರ್ ಸೇಫ್. ನಿಮಗೆ 5 ಆ್ಯಕ್ಚುಲಿ ಫುಲ್ ಡಲ್ ಆದರು ಅಂತಲೇ ಹೇಳಬೇಕು. ಅಂದರೆ ಯಾರಿಗಾರು ಕೂಡ ಫೀಲ್ ಆಗೇ ಆಗುತ್ತೆ. ಓಕೆನಾ. ನಿಮಿಷ ಕಾಲ ಅವಕಾಶ ಇದೆ. ಆ್ಯಂಡ್ ಚೈತ್ರ ಎಲ್ಲ ಬಂದು ಮಾತಾಡ್ತಿದ್ದಾರೆ. ಧ್ರುವಂತ್ ಯಾಕೋ ಯಾರಿಗೂ ಕೇರೆ ಮಾಡ್ತಿಲ್ಲ, ಸುಮ್ಮನೆ ಹೋಗ್ತಿದ್ದಾರೆ ಅಂತ ಅನಿಸುತ್ತೆ. ಯಾರೋ ಅವ್ರ ಹತ್ರ ಹೋಗಿದ್ದಾರೆ ಇಲ್ವೋ ಅದು ಕೂಡ ಗೊತ್ತಿಲ್ಲ. ರಘುವಣ್ಣ ಕೈ ಇಟ್ಬಿಟ್ಟು ಕಳಿಸ್ತಾ ಇದ್ದಾರೆ. ಆ್ಯಂಡ್ ಮಾಡುವಣ್ಣ ತುಂಬ ಅಳ್ತಿದ್ದಾರೆ. ಅವರಿಬ್ಬರು ಬಾಂಡಿಂಗ್ ಬಗ್ಗೆ ತುಂಬ ಜನ ಬೇರೆ ಥರನೇ ಹೇಳ್ತಿದ್ರು, ಅಂದರೆ ಜೆನ್ಯೂನಾಗಿಲ್ಲ ಅನ್ನೋ ರೀತಿ. ಅವತ್ತು ಮಾಡುವಣ್ಣ ಹೋಗ್ಬೇಕಾದ್ರೆ ಅವತ್ತು ರಕ್ಷಿತಾ ಶೆಟ್ಟಿ ಅವ್ರ ಹತ್ತಿದ್ದು ನೋಡಿದ್ವಿ. ಇವತ್ತು ಮಾಡುವಣ್ಣ ಆಡ್ತಿದ್ದಾರೆ. ಸೊ ಇದೇ ಒಂದು ಪ್ರೀತಿ ಅನ್ನುವಂಥದ್ದು, ಆ ಅಣ್ಣ ತಂಗಿ ಸಂಬಂಧ ಇವಾಗ ಹೇಗಿದೆಯೋ ಹಾಗೆ ಮುಂದೆ ಕೂಡ ಇರುತ್ತೆ. ಒಳ್ಳೇದಾಗಲಿ. ಇಬ್ಬರು ಕೂಡ ತುಂಬ ಜೆನ್ಯೂನ್ ಆಗಿದ್ದಾರೆ ಅನ್ನೋದು ಕ್ಲಿಯರ್ ಗೊತ್ತಾಗುತ್ತೆ. ಇಲ್ಲಿ ಅಶ್ವಿನಿ ಗೌಡರು ಕಣ್ಣೀರು ಹಾಕ್ತಾ ಇದ್ದಾರೆ. ಸ್ವಲ್ಪ ಜನ ಕಣ್ಣೀರು ತುಂಬಿಕೊಂಡಿದೆ, ಬಟ್ ಎಲ್ಲರೂ ಫೀಲ್ ಮಾಡ್ತಾರೆ ಅನ್ನೋದು ಮಾತ್ರ ಗೊತ್ತಾಗ್ತಿದೆ. ಇಲ್ಲಿ ಯಾರೋ ಒಬ್ರು ಹೋಗಲೇಬೇಕು, ಬೇರೆ ಆಪ್ಷನ್ ಇಲ್ಲ ಬಿಡಿ. ಆದರೆ ಇಲ್ಲಿ ಅಶ್ವಿನಿ ಗೌಡರು ಕಣ್ಣೀರು ಹಾಕ್ತಿದ್ದಾರೆ. ಎಷ್ಟೋ ಜನ ಅಶ್ವಿನಿ ಗೌಡರು ಇವ್ರ ವಿಷಯದಲ್ಲಿ ಏನೋ ಮಾಡಿರೋಂಬಿಟ್ಟು ಹೇಟ್ ಮಾಡಿದ ಕಾಲಗಳು ಕೂಡ ಉಂಟು. ಟೈಮ್ ಅನ್ನೋದು ಎಷ್ಟು ಬೇಗ ಚೇಂಜ್ ಆಗುತ್ತಲ್ಲ, ಹಿಂಗೆ ಹೋಗ್ತಾ ಇರುತ್ತೆ. ಅದಕ್ಕೇನು ಹೇಳಿದ್ದು ತುಂಬ ಹೇಟ್ ಬೇಡ, ತಪ್ಪು ಅಂತ ಹೇಳೋಣ. ಅವ್ರನ್ನ ದ್ವೇಷ ಮಾಡೋ ಲೆವೆಲ್ಗೆ ನಾವೆಲ್ಲ ಹೋಗೋದು ಬೇಡ ಅಂತ ಹೇಳೋದು ಇದಕ್ಕೇ. ಯಾರೂ ಕೆಟ್ಟವರಲ್ಲ, ಸಮಯ ಸಂದರ್ಭಗಳು ಸ್ವಲ್ಪ ಆಟ ಆಡಿಸುತ್ತೆ. ಆಟ ಆಡಿಸ್ಬೇಕಾದ್ರೆ ನಾವು ಕೂಡ ಜಡ್ಜ್ ಮಾಡಿಬಿಡ್ತೀವಿ. ಹಂಗಾಗಿ ತುಂಬ ಪರ್ಸ್ನಲಾಗಿ ಅಟ್ಯಾಕ್ ಮಾಡೋದು ತಪ್ಪಿದೆ. ಸೊ ಅದನ್ನು ಮಾಡಬೇಡ್ರಿ ಇನ್ಮೇಲಾದ್ರು. ಓಕೆನಾ. ನಾನು ಸತ್ಯ ಹೋಗ್ತಾ ಇದ್ದೀನಿ. ಪಾಪ ಗುರು, ಮಾತು ಕೇಳಿದ್ರೆ ಒಂಥರ ಅನಿಸುತ್ತೆ. ಆ್ಯಂಡ್ ಎಲ್ಲರೂ ಕೂಡ ಫೀಲ್ ಮಾಡ್ತಿದ್ದಾರೆ, ಬೇಜಾರಾಗಿದೆ. ಇಲ್ಲ, ಮತ್ತೊಂದ್ಸತಿ ಬರ್ಲಿಕ್ಕೆ ಆಗಲ್ಲ. ಇಷ್ಟೇ ಅಲ್ಲ ಜೀವನ, ಒಂದು ಸಲ ಹೋದರೆ ಮತ್ತೆ ಬರೋಕ್ಕಾಗಲ್ಲ ಅನ್ನೋದು ಇದೆಯಲ್ಲ, ಯಪ್ಪ ಎಂಥ ಸಂಕಟ ಕೊಡುತ್ತೆ ಗುರೋದು. ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಮಾತ್ರ ಗೊತ್ತಾಗುವಂಥದ್ದು. ಸಿಗ್ತೀನಿ. Super Sunday with Sudeepa ಇಂದು ರಾತ್ರಿ 9 ಗಂಟೆಗೆ. ನಿಜ ಹೇಳ್ತೀನಲ್ಲ, ಅಕಸ್ಮಾತ್ ಇದೇನಾದ್ರು ಪ್ರ್ಯಾಂಕ್ ಅಲ್ಲ, ಸೀಕ್ರೆಟ್ ರೂಮ್ಗೆ ಹೋಗಲ್ಲ ಅನ್ನೋದು ಇತ್ತು ಅಂದಿರೆ ಖಂಡಿತವಾಗ್ಲೂ ನನಗೂ ಕೂಡ ಸಿಕ್ಕಾಪಟ್ಟೆ ಬೇಜಾರಾಗೋಗುತ್ತದು. ಇವಾಗಲೇ ಸ್ವಲ್ಪ ಫೀಲ್ ಆಗ್ತದೆ ಅದು, ಸುಮ್ಮನೆ ಅದು ಗೊತ್ತಿದ್ದು ಕೂಡ. ಓಕೆನಾ. ಬಟ್ ಅಕಸ್ಮಾತ್ ಏನಾದರೂ ಗೊತ್ತಿರಲಿಲ್ಲ ಅಂದರೆ ಏನು ಕತೆ ಅಂತ ಅನಿಸುತ್ತೆ. ಬಟ್ ತಯಾರಿಸ್ಕೊಬೇಡ್ರಿ, ಮತ್ತೆ ಬರ್ತಾರೆ. ಬಟ್ ಧ್ರುವಂತ್ ಮತ್ತೆ ಬರ್ತಾರೆ, ಅವರು ಬರ್ತಾರೆ. ಯಾಕಂದರೆ ನೋ ಎಲಿಮಿನೇಷನ್ ವೀಕ್ ಅಲ್ವಾ, ಮತ್ತು ವೋಟಿಂಗ್ ಲೈನ್ ಓಪನ್ ಇಲ್ಲವಲ್ಲ. ಸೊ ಹಾಗೆ ಇಬ್ಬರು ಬರ್ತಾರೆ. ಮುಂದಿನ ವಾರ ನನ್ನ ಪ್ರಕಾರ ಡಬಲ್ ಎಲಿಮಿನೇಷನ್ ಆಗುವಂಥ ಚಾನ್ಸ್ಗಳಿರುತ್ತೆ, ಅಥವಾ ಮಿಡ್ ವೀಕ್ ಎಲಿಮಿನೇಷನ್ ಆಗುವಂಥ ಚಾನ್ಸ್ ಕೂಡ ಇರುತ್ತೆ. ವೆಯ್ಟ್ ಮಾಡೋಣ ಏನಾಗುತ್ತೆ ಏನು ಕತೆ ಅಂತ. ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಅನ್ಕೋತೀನಿ. ವೆಯ್ಟ್ ಮಾಡಿ ನೋಡೋಣ. ಸಿಗೋಣ ಗೈಸ್. ಮತ್ತೆ ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.